ಮತ್ತೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಲಾಂಗ್ ಹಿಡಿದು ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾಯ್ತು. ಈಗ ಪೆಟ್ರೋಲ್ ಬಾಂಬ್ ಮಾದರಿ ಸ್ಫೋಟಿಸಿ ರೀಲ್ಸ್ ಅನ್ನ ಶೂಟ್ ಮಾಡಿದ್ದಾರೆ. ಮತ್ತೊಂದು ಮೇಕಿಂಗ್ ವಿಡಿಯೋ ಅಲ್ಲದೆ ರೀಲ್ಸ್ ಅನ್ನು ಕೂಡ ಶೇರ್ ಮಾಡಲಾಗಿದೆ. ಕವರ್ ನಲ್ಲಿ ಪೆಟ್ರೋಲ್ ಹಾಕಿ ಅದನ್ನ ಬ್ಲಾಸ್ಟ್ ಮಾಡಿ ರೀಲ್ಸ್ ಅನ್ನ ಶೂಟ್ ಮಾಡಲಾಗಿದೆ. ರಸ್ತೆಯಲ್ಲಿ ವಿಡಿಯೋ ಶೂಟ್ ಮಾಡಿ ರೀಲ್ಸ್ ಅನ್ನ ಮಾಡಲಾಗಿದೆ. ಅಂದ್ರೆ ಇಲ್ಲೂ ಕೂಡ ಶೋಕಿ. ರಜತ್ ಹುಚ್ಚಾಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲದೆ ಪೆಟ್ರೋಲ್ ಬಾಂಬ್ ಮಾದರಿ ರೀತಿ ಕವರಲ್ಲಿ ಪೆಟ್ರೋಲ್ ಹಾಕಿ ಅದನ್ನು ಬ್ಲಾಸ್ಟ್ ಮಾಡಿ ರೀಲ್ಸ್ ಅನ್ನ ಶೂಟ್ ಮಾಡಲಾಗಿದೆ. ಈ ರೀತಿ ಪುಂಡಾಟವನ್ನ ಮೆರೆಯಲಾಗಿದೆ. ಘಟನೆಯಲ್ಲಿ ಏನಾದ್ರೂ ಅವಘಡ ಸಂಭವಿಸಿದ್ರೆ ಗಾಯ ಆಗಿನೋ ಪ್ರಾಣ ಹೋಗಿನೋ ಏನಾದ್ರೂ ಆಯ್ತು ಅಂತ ಇಟ್ಕೊಳ್ಳಿ, ಹೆಚ್ಚು ಕಮ್ಮಿ ಯಾರು ಹೊಣೆ ಅಂತೇಳಿ ನೆಟ್ಟಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ರಜತ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. I don't like it. I avoid. ಇದರ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒನ್ಸ್ ಅಗೇನ್ ಲೈವ್ ನಲ್ಲಿ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿದಂತ ಸಂದರ್ಭದಲ್ಲಿ ಎಷ್ಟು ದೊಡ್ಡ ವಿಷಯ ಆಗಿತ್ತು, ನಾವು ಫಾಲೋ ಅಪ್ ಮಾಡಿದೀವಿ. ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ ಅಂದ್ರೆ ಬೇಕು ಅಂತಲೇ ಈ ರೀತಿ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಬೇಕು, ಕಾನೂನು ರೀತಿಯಲ್ಲಿ ಎಂತ ಸಿಚುವೇಶನ್ ಬಂದ್ರು ನಾನು ಫೇಸ್ ಮಾಡ್ತೀನಿ, ಅದಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ಹುಂಬತನ ಇದು. ಶರ್ಮಿತಾ, ಪ್ರಮುಖವಾಗಿ ಈ ರಜತ್ ಅಂದ್ರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ದು ಇದೇ ಮೊದಲಲ್ಲ, ಹಿಂದೆ ಕೂಡ ಇದೇ ರೀತಿಯಾಗಿ ಉಚ್ಚಾಟವನ್ನ ಮೆರೆದಿರುವಂಥದ್ದು. ಹಿಂದೆ ಲಾಂಗನ್ನ ಮೊಚ್ಚನ್ನ ಹಿಡಿದು ರೀಲ್ಸ್ ಮಾಡಿರುವಂಥದ್ದು, ಏನೆಲ್ಲ ಆಯ್ತು ಅನ್ನೋದು ಕೂಡ ನೋಡುವಂಥದ್ದು. ಅನಂತರ ಸಿಗರೇಟ್ ಹಿಡಿದು ಎಲ್ಲೋ ಫೋಟೋ ಶೂಟ್ ಪ್ಯಾಲೇಸ್ ಬಳಿ ಮಾಡಕ್ ಹೋಗಿ ಅಲ್ಲೂ ಕೂಡ ಒಂದು ಸಮಸ್ಯೆ ಆಗಿತ್ತು. ಈಗ ಮತ್ತೆ ಅದೇ ರೀತಿಯಾಗಿ ಪುಂಡಾಟವನ್ನ ಮೆರೆದಿರುವಂಥದ್ದು. ಅಂದ್ರೆ ರಜತ್ ಯಾಕೆ ಈ ರೀತಿ ಉಚ್ಚಾಟವನ್ನ ಮೆರೆತಾ ಇದ್ದಾರೆ? ತಮ್ಮ ಒಂದು ರೀಲ್ಸ್ಗೋಸ್ಕರ ಈ ತರ ಮಾಡ್ತಾ ಇರುವಂಥದ್ದು, ಅಥವಾ ಏನೋ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಹೆಸರು ಚಾಲ್ತಿಯಲ್ಲಿ ಇರಬೇಕು ಅನ್ನೋ ತರ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಈ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಸಮಾಜಮುಖಿಯಾಗಿ ಕೆಲಸವನ್ನ ಅಥವಾ ಏನಾದರೂ ಒಂದು ಒಳ್ಳೆ ಸಂದೇಶ ಕೊಡುವಂತ ರೀತಿಯಲ್ಲಿ ರೀಲ್ಸ್ ಮಾಡಿದ್ರೆ ಅದು ಓಕೆ. ಆದ್ರೆ ಈ ತರ ಉಚ್ಚಾಟವನ್ನ ಮಾಡಿದ್ರೆ ಇದು ಕಾನೂನಲ್ಲಿ ಯಾವ ರೀತಿ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವಿದ್ದು ಮಾಡ್ತಾ ಇದ್ದಾರೆ, ಅರಿವಿಲ್ಲದೆ ಮಾಡ್ತಾ ಇರೋದು ಕೂಡ ಒಂದು ಪ್ರಶ್ನೆ. ಆದ್ರೆ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಾವೇ ಒಂದು ಇನ್ಸ್ಟಾದಲ್ಲಿ ಹಾಕೊಂಡಿರುವಂತದ್ದು, ಅಲ್ಲಿ ಪೆಟ್ರೋಲ್ 2 ಪ್ಯಾಕೆಟ್ಗಳಲ್ಲಿ ಕವರ್ಗಳನ್ನ ತರುವಂತದ್ದು, ಅದರ ಮೇಲೆ ಒಂದು ಪಟಾಕಿ ಆಟೋ ಬಾಂಬ್ ಅನ್ನ ಇಟ್ಟು ಅದನ್ನ ಬೆಂಕಿ ಇಟ್ಟು ಅನಂತರ ಅದು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗುವಂತದ್ದು, ಆ ತರ ಬೈಕ್ ಬರುವಂತದ್ದೇನಿದೆ ಇದು ಅವರು ಬೈಕ್ ಪ್ರಮೋಷನ್ಗೋಸ್ಕರ ಮಾಡಿದ್ದು ಅಂತ ಕೂಡ ಹೇಳ್ಕೊಂಡಿರುವಂತದ್ದು. ಆದ್ರೆ ಏನೇ ಇದ್ರೂ ಸಹ ಅಲ್ಲಿ ಒಂದು ವೇಳೆ ಏನಾದರೂ ಪೆಟ್ರೋಲ್ ಬಾಂಬ್ ಮಾದರಿಯ ರೀತಿಯಲ್ಲಿ ಮಾಡಿ ಬ್ಲಾಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದಕ್ಕೆ ಯಾರು ಹೊಣೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಪೊಲೀಸರು ಕೂಡ ಹೇಳುವಂಥದ್ದು. ಆದರೆ ನಿರ್ದಿಷ್ಟವಾಗಿ ಯಾವ ಸ್ಥಳದಲ್ಲಿ ಮಾಡಿದರೆ ಈ ರೀತಿ ಇನ್ಸಿಡೆಂಟ್ ಮಾಡಿರುವಂಥದ್ದು ಯಾವ ಜಾಗ ಅನ್ನೋದು ಇನ್ನೂ ಕೂಡ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು, ಆ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂಥದ್ದು, ಎಲ್ಲಿ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಆದ್ರೆ ಅದು ಒಂದು ವೇಳೆ ಏನಾದರೂ ಬ್ಲಾಸ್ಟ್ ಆಗುವಂತ ರೀತಿ ಏನಿದೆ, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಏನು ಬೆಂಕಿಯನ್ನು ಹಾಕುವಂತ ಸಂದರ್ಭದಲ್ಲಿ ಆ ಯುವಕನಿಗೆ ಯಾರಿಗಾದ್ರೂ ಗಾಯ ಆಗಿದ್ರೆ, ಏನಾದ್ರು ಸಮಸ್ಯೆ ಆಗಿದ್ರೆ ಅದಕ್ಕೆ ಯಾರು ಹೊಣೆ ಅಂತ ಈ ಮೂಲಕವಾಗಿ ಆ ಬಗ್ಗೆ ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಮುಂದೆ ಆ ರೀತಿಯ ಸಮಸ್ಯೆ ಕೂಡ ಆ ಒಂದು ವೇಳೆ ಏನಾದರೂ ಕೇಸ್ ಆದ್ರೆ ಅದನ್ನು ಕೂಡ ಎದುರಿಸಬೇಕಾಗುತ್ತೆ. ಪೆಟ್ರೋಲ್ ಲೂಸ್ ಯಾಕೆ ಲೂಸ್ ತರಂಗೇ ಇಲ್ಲ, ಲೂಸ್ ಯಾಕೆ ತಂದಿದ್ದಾರೆ, ಮತ್ತೆ ಈ ತರ ಬ್ಲಾಸ್ಟ್ ಮಾಡುವಂತ ಪ್ರೊಸೀಜರ್ ಐಡಿಯಾ ಕೊಟ್ಟವರಂತಾರೆ ಯಾರು, ಯಾವುದೇ ರೀತಿ ಮುಂಜಾಗ್ರತಾ ಕ್ರಮಗಳಿಲ್ಲದೆ ಮಾಡುವಂತದ್ದು ಮತ್ತೆ ಕಾನೂನನ್ನ ವಿರುದ್ಧವಾಗಿ ಹೋಗುವಂತದ್ದು ಏನಿದೆ ಇವೆಲ್ಲವೂ ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿ ಮತ್ತೆ ಈಗ ರಚನೆಗೆ ಬಂದಿದೆ. ಶರ್ಮಿತಾ,